ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಮುನ್ನೆಲೆಗೆ ಬಂದಂತ ಧರ್ಮಸ್ಥಳ ಬುರುಡೆಯ ಕೇಸ್. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಂತ ಚಿನ್ನಯ್ಯ, ಬುರುಡೆ ಗ್ಯಾಂಗ್ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದಂತ ಚಿನ್ನಯ್ಯ. ಈಗ ಬುರುಡೆ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ವಿಠಲ್ ಗೌಡ, ಜಯಂತ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೋರಿ ಅರ್ಜಿಯನ್ನ ಹಾಕಿರುವಂತ ಚಿನ್ನಯ್ಯ. ಮತ್ತೆ ಈಗ ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯ ತಿರುಗಿ ಬಿದ್ದಿರೋದು. ಎಸ್ಐಟಿಯಿಂದ ಷಡ್ಯಂತ್ರ ಮಾಡಿದವರ ರಕ್ಷಣೆ ಮಾಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಈ ರೀತಿಯಾಗಿ ಕೋರ್ಟ್ ಮೊರೆ ಹೋಗಿರೋದು. ಷಡ್ಯಂತ್ರ ನಡೆಸಿದವರನ್ನ ಬಿಟ್ಟು ನನ್ನ ಮಾತ್ರ ಜೈಲಿನಲ್ಲಿಡಲಾಗಿದೆ. ನಿಜವಾದ ಸಂಚುಕೋರರ ವಿರುದ್ಧ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಚಿನ್ನಯ್ಯ. ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಕೋರಿ ಚಿನ್ನಯ್ಯ ಈ ರೀತಿಯಾಗಿ ಅರ್ಜಿಯನ್ನ ಹಾಕೊಂಡಿರೋದು. ಅಲ್ಲಿಗೆ ಇವರೆಲ್ಲರೂ ಒಂದೇ ಟೀಮ್ ಅಂತ ಆರಂಭದಿಂದಲೂ ಇತ್ತು. ಆದ್ರೀಗ ಚಿನ್ನಯ್ಯ ಈ ಟೀಮ್ ವಿರುದ್ಧನೇ ತಿರುಗಿ ಬಿದ್ದಿರೋದು. ನನ್ನನ್ನು ಮಾತ್ರ ಜೈಲಲ್ಲಿ ಇಟ್ಟಿರೋದು ಯಾಕೆ, ಇವ್ರ ವಿರುದ್ಧನೂ ಕ್ರಮ ಆಗ್ಬೇಕು ಅಂತೇಳಿ ಈಗ ಚಿನ್ನಯ್ಯ ಅರ್ಜಿ ಹಾಕೊಂಡಿರೋದು. ಆ ಅರ್ಜಿಯಲ್ಲಿ ಏನಿದೆ ಅಂತಾನೆ ನಾವು ಇಲ್ಲಿ ಗಮನಿಸೋದಾದ್ರೆ, ಅರ್ಜಿಯಲ್ಲಿ ಎಸ್ಐಟಿ ಸಲ್ಲಿಸಿರುವಂತ ವರದಿಯಲ್ಲಿ ಷಡ್ಯಂತ್ರದ ಸಂಪೂರ್ಣ ಮಾಹಿತಿ ಇದೆ. ಆದ್ರೆ ನಾನು ಮಾತ್ರ ಜೈಲಲ್ಲಿ ಬಂದಿ ಆಗಿದ್ದೀನಿ, ಉಳಿದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಅವ್ರನ್ನು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾಗಿದೆ, ತನಿಖೆ ಮಾಡಿದ್ದಾಗಿದೆ. ಕಾಡೊಳಗೆ ಹೋಗಿ ಆ ಬಂಗ್ಲೆ ಗುಡ್ಡದ ಹತ್ರನೂ ತನಿಖೆ ಮಾಡಿದ್ದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತಲೆಬೂಡೇನೋ ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕೂಡ FS ಅಲ್ಲಿ ಕಳಿಸಿದ್ದು ಆಗಿದೆ. ಬಟ್ ಇವ್ರು ಅರೆಸ್ಟ್ ಆಗಿಲ್ವಲ್ಲ, ಅದು ಈಗ ಚಿನ್ನಯ್ಯನ ಚಿಂತೆ. ಇನ್ನು SIT ಷಡ್ಯಂತ್ರ ನಡೆಸಿದವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿರೋದು ಅರ್ಜಿಯಲ್ಲಿ. ಷಡ್ಯಂತ್ರಗಾರರು ಬೆದರಿಕೆ ಹಾಕಿದ್ದನ್ನ ತನಿಖಾಧಿಕಾರಿ ಮುಂದೆ ಹೇಳಿದ್ರೂ ಕೂಡ ಅದನ್ನ ಕನ್ಸಿಡರ್ ಮಾಡಿಲ್ಲ. SIT ಅಧಿಕಾರಿಗಳ ವಿರುದ್ಧ ಇತರೆ 5 ಆರೋಪಿಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಆದರೂ ಆ 5 ಆರೋಪಿಗಳ ವಿರುದ್ಧ SIT ಅಧಿಕಾರಿಗಳು ಇನ್ನೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. 2025 ಡಿಸೆಂಬರ್ 18ರಂದು ಷಡ್ಯಂತ್ರ ಮಾಡಿದವರ ವಿರುದ್ಧ ದೂರು ನೀಡಿದ್ದಂಥ ಚಿನ್ನಯ್ಯ ಇನ್ನು ದೂರು ನೀಡಿದ್ದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ SIT ಅವರು ಅನ್ನುವಂಥ ಆರೋಪ. ಮಟ್ಟಣ್ಣನವರ್, ತಿಮ್ರೋಡಿ, ವಿಠಲ್ ಗೌಡ, ಜಯಂತ್, ಸಮೀರ್ ವಿರುದ್ಧ ದೂರು ಕೊಟ್ಟಿದ್ದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧನೂ ಕೂಡ ದೂರು ಕೊಟ್ಟಿದ್ದೆ. ಚಿನ್ನಯ್ಯಗೆ ಹೆದರಿಸಿ 30ರಿಂದ 35 ವಿಡಿಯೋ ಮಾಡಿಸಿದ್ದಾಗಿ ಆ ದೂರಲ್ಲಿ ಉಲ್ಲೇಖ ಆಗಿದೆ. ಪ್ರಕಾಶ್ ರಾಜ್ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿರುವಂಥ ಚಿನ್ನಯ್ಯ. ಮಟ್ಟಣ್ಣನವರು ಹೇಳ್ದಂತೆ ಪೊಲೀಸರ ಮುಂದೆ ಹೇಳುವಂತೆ ಪ್ರಕಾಶ್ ರಾಜ್ ಹೇಳ್ಕೊಟ್ಟಿದ್ರಂತೆ. ಇದು ಚಿನ್ನಯ್ಯನ ಆರೋಪ. ಕೇರಳ ಮಹಿಳೆಯ ಅತ್ಯಾಚಾರ ಅಂತ SIT ರಚನೆಗೆ ಒತ್ತಡದ ಬಗ್ಗೆನೂ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ವೀರೇಂದ್ರ ಹೆಗಡೆ ಜೈಲಿಗೆ ಕಳುಹಿಸೋದಕ್ಕೆ 200 ಕೋಟಿ ವೆಚ್ಚಕ್ಕೆ ಮುಂದಾಗಿತ್ತು ಬುರುಡೆ ಗ್ಯಾಂಗ್ ಅನ್ನುವಂಥ ಆರೋಪವನ್ನು ಚಿನ್ನಯ್ಯ ಮಾಡಿದ್ದಾನೆ. 50 ಲಕ್ಷ ನೀಡೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ರು ಇವರೆಲ್ಲರೂ. ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ವಿಷಯ ಬಿಚ್ಚಿಟ್ಟಿರುವಂಥ ಚಿನ್ನಯ್ಯ ಬುರುಡೆ ಗ್ಯಾಂಗ್ ತೋರಿಸಿದ್ದ ಜಾಗದಲ್ಲಿ ಹೆಣ ಹೂತಿದ್ದಾಗಿ ಹೇಳುವಂತೆ ಚಿನ್ನಯ್ಯಗೆ ಬೆದರಿಕೆ ಹಾಕಲಾಗಿದ್ದಂತೆ. ಇವೆಲ್ಲ ವಿಚಾರಗಳನ್ನು ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಚಿನ್ನಯ್ಯ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಮುಂದೆ ಏನು ಕ್ರಮ ಆಗುತ್ತೆ ನೋಡೋಣ. ಸದ್ಯ ಷಡ್ಯಂತ್ರ ನಡೆಸಿದಂಥ 5 ವಿರುದ್ಧ ಕ್ರಮಕ್ಕೆ ನಿರ್ದೇಶನ ನೀಡೋದಕ್ಕೆ ಅಂತ ಈಗಾಗಲೇ ಚಿನ್ನಯ್ಯ ಅರ್ಜಿಯನ್ನ ಹಾಕಿರೋದು. ಅಂದರೆ ಗಿರೀಶ್ ಮಟ್ಟಣ್ಣನವರಿರ್ಬೋದು, ತಿಮ್ರೋಡಿ, ಜಯಂತ್, ವಿಠಲ್ ಗೌಡ, ಸಮೀರ್, ಪ್ರಕಾಶ್ ರಾಜ್ ಇವರೆಲ್ಲರ ಹೆಸರನ್ನ ಉಲ್ಲೇಖ ಮಾಡೋದ್ರ ಮೂಲಕ ಇವರೆಲ್ಲರ ವಿರುದ್ಧ ನೀವ್ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಬರೀ ಬುರುಡೆ ತೆಗೆದುಕೊಂಡು ಬಂದಿರುವಂಥ ನನ್ನ ವಿರುದ್ಧ ಮಾತ್ರ ಆ್ಯಕ್ಷನ್ ತೆಗೆದುಕೊಂಡಿದ್ದೀರಿ, ನಾನೀಗ ಜೈಲ್ ಪಾಲಾಗಿದ್ದೀನಿ, ನಾನು ಜೈಲ್ ಪಾಲಾಗೋದಕ್ಕೆ ಕಾರಣನೇ ಇವರು, ಷಡ್ಯಂತ್ರ ರೂಪಿಸಿದ್ದೇ ಇವ್ರನ್ನ ಮಾತ್ರ ಯಾಕೆ ನೀವು ತನಿಖೆ ಮಾಡಿ ಹಾಗೆ ಬಿಡ್ತಾ ಇದ್ದೀರಿ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ನಾನು ಮಾತ್ರ ಈಗ ಜೈಲ್ ಹಕ್ಕಿ ಆಗಿದ್ದೀನಿ, ಇವ್ರ ವಿರುದ್ಧನೂ ಕ್ರಮ ತೆಗೆದುಕೊಳ್ಳಿ, ಇವರು ಷಡ್ಯಂತ್ರದ ಸೂತ್ರಧಾರಿಗಳು, ಹಾಗಾಗಿ ಇವ್ರ ವಿರುದ್ಧ ಕ್ರಮ ಆಗಲೇಬೇಕು ಅಂತ. ಜೊತೆಗೆ ದೊಡ್ಡ ಮಟ್ಟದ ಡೀಲ್ಗಳಾಗಿತ್ತು, ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರ ಆಗಿತ್ತು, ನನಗೆ ಹಿಂಗಿಂಗೆ ಹೇಳಬೇಕು ಅಂತ ಬೆದರಿಕೆ ಹಾಕಿದ್ರು. ಇದೆಲ್ಲ ವಿಚಾರಗಳನ್ನು ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥ ಚಿನ್ನಯ್ಯ
ಸಾಕಷ್ಟು ಆರೋಪಗಳನ್ನ ಇಲ್ಲಿ ಮಾಡಿದ್ದಾನೆ. ಜೊತೆಗೆ ನೇರವಾಗಿ ಇವ್ರು ಹಿಂಗೆ ಮಾಡಿದ್ರು ಅಂತ ಯಾರ್ಯಾರು ಏನೇನು ಮಾಡಿಸಿದ್ರೋ ಅದೆಲ್ಲ ಆರೋಪಗಳನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಅರ್ಜಿಯಲ್ಲಿ ಮಾಡಿರುವಂಥದ್ದು. ಈ ಮೂಲಕ ಈ ಹಿಂದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅದನ್ನೂ ಕೂಡ ನೀವು ಗಂಭೀರವಾಗಿ ಪರಿಗಣಿಸಿಲ್ಲ, SIT ಅವರು ಇದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಚಿನ್ನಯ್ಯ ಹೇಳಿರೋದು. ಈ ಕೇಸಿಗೆ ಸಂಬಂಧಪಟ್ಟಂತೆ ಆರಂಭದಿಂದಾನು ಏನೇನೆಲ್ಲ ಆಯಿತು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಫಸ್ಟು ಈ ಬುರುಡೆ ಗ್ಯಾಂಗ್ನ ಬುರುಡೆ ಮಾಸ್ಟರ್ ಅಂತಾನೆ ಬಂದಂಥ ಚಿನ್ನಯ್ಯ ಏನಿದ್ದಾನೆ, ಬುರುಡೆ ಹಿಡ್ಕೊಂಡೇ ಬಂದಿದ್ದು. ತದನಂತರದಲ್ಲಿ ಕೋರ್ಟ್ಗೆ ಹೋಗ್ತಾನೆ, ಆಮೇಲೆ ಒಂದು SIT ರಚನೆ ಆಗುತ್ತೆ. ಸರ್ಕಾರ ಹೇಳಿದ ತಕ್ಷಣ SIT ರಚನೆ ಆದ ನಂತರ ತನಿಖೆ ಶುರುವಾಗುತ್ತೆ. ಆ ತನಿಖೆಯಲ್ಲಿ 32 ಸ್ಪಾಟ್ಗಳನ್ನು ಗುರುತಿಸ್ತಾರೆ. ಆರಂಭದಲ್ಲಿ 13 ಸ್ಪಾಟ್ಗಳನ್ನು ಅಗಿತಾರೆ. ತದನಂತರದಲ್ಲಿ ಕೆಲ ಸ್ಪಾಟ್ಗಳನ್ನು ಅಗಿಯಲ್ಲ, ಕೆಲವೊಂದು ಅಗಿದ್ರೂ ಕೂಡ ಮೂಳೆಗಳು ಸಿಗುತ್ತೆ, ಕೆಲವೊಂದು ಕಡೆ ಏನೂ ಸಿಗಲೇ ಇಲ್ಲ. ತದನಂತರದಲ್ಲಿ ಸಿಕ್ಕಂಥ ಮೂಳೆಗಳನ್ನು ಈಗಾಗಲೇ FSLಗೂ ಕಳುಹಿಸಿ ಕೊಡಲಾಗಿದೆ. ಆದರೆ ಇದೆಲ್ಲವೂ ಕೂಡ ಇಂತಲ್ಲೇ ಹೂತಾಕಿದ್ದೀನಿ, ಇಂತಲ್ಲೇ ಶವ ಇದೆ ಅಂತ ಹೇಳ್ಕೊಟ್ಟಿದ್ದೆ ನನಗೆ ಈ ಗ್ಯಾಂಗ್ ಅನ್ನೋದು ಚಿನ್ನಯ್ಯನ ಆರೋಪ. ಈಗ ಜೈಲಲ್ಲಿರೋದು ಯಾರು? ಚಿನ್ನಯ್ಯ ಮಾತ್ರ. ಉಳಿದವರು ಯಾರೂ ಕೂಡ ಜೈಲಲ್ಲಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಬರೀ ತನಿಖೆ ಮಾಡಿ ಹಾಗೆ ಬಿಡ್ತಾ ಇದ್ದೀರಿ ಅನ್ನೋದು ಚಿನ್ನಯ್ಯನ ಆರೋಪ. ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಿ ಅಂತೇಳಿ ಅವರೆಲ್ಲರೂ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರೇ ಸೂತ್ರಧಾರಿಗಳು ಅಂತ ಹಿಂದೆ ತನಿಖೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯ ಹೇಳಿದ್ದ, ನಾನು ಬರೀ ಇಲ್ಲಿ ಪಾತ್ರಧಾರಿಯಷ್ಟೇ, ಸೂತ್ರಧಾರಿಗಳು ಇವರೆಲ್ಲರೂ ಅಂತ. ಆಗಿನಿಂದಲೂ ಕೂಡ ಇವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೀವೇನೆಲ್ಲ ಆರೋಪ ಮಾಡಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಇದೆಯಾ, ಅವೆಲ್ಲವೂ ಕೂಡ ತನಿಖೆಗಳು ವಿಚಾರಣೆಗಳು ಆಗಿದೆ. ಬಟ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಚಿನ್ನಯ್ಯ ಇವರ ವಿರುದ್ಧ ತಿರುಗಿ ಬಿದ್ದಿರೋದು. ಇವರಿಂದ ಹಣ ಪಡೆದುಕೊಂಡಿದ್ದು ಕೂಡ ಹೇಳಿದ್ದಾನೆ. ಜೊತೆಗೆ ಆ ವಿಡಿಯೋಸ್ ಮಾಡೋದಕ್ಕೂ ಕೂಡ ಇವರೇ ಕಾರಣ, ಒತ್ತಾಯ ಪೂರ್ವಕವಾಗಿ ನಾನು ವಿಡಿಯೋ ಮಾಡಿರೋದು ಅಂತ. ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ತನಿಖೆಯಲ್ಲೇ ಗೊತ್ತಾಗಬೇಕಿದೆ.